ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಹೊಸದಾಗಿ ಲಾಂಚ್ ಮಾಡಿದಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಇಂದು ಬೇಸ್ ಮಾಡೆಲ್ ಇದೆ. ನೀವೇನಾದರೂ ಕಾಂಪ್ಯಾಕ್ಟ್ ಆಗಿರುವಂಥ ಒಂದು ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮ್ಮಂಥವ್ರಿಗೆ ಈ ಸ್ಮಾರ್ಟ್ಫೋನು ಹೇಳಿ ಮಾಡಿಸಿದ ರೀತಿಯಲ್ಲಿದೆ. ಸ್ಯಾಮ್ಸಂಗ್ ಅವರು ಈ ಸ್ಮಾರ್ಟ್ಫೋನನ್ನು 88,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಈ ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ? ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ನೋಡೋದಕ್ಕೆ ಸೇಮ್ ಅಲ್ಟ್ರಾ ವೇರಿಯಂಟ್ ರೀತಿಯಲ್ಲೇ ಇದೆ, ಬಟ್ ಸ್ವಲ್ಪ ಸಣ್ಣದು ಆಯಿತಾ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, USB Type-C ಇಂದ Type-C ಚಾರ್ಜಿಂಗ್ ಕೇಬಲ್ಲು, ನಂತರ ಒಂದು ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಬೇರೆ ಯಾವ ಎಕ್ಸಸರೀಸು ಕೂಡ ಈ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ನಮಗೆ ಈ ಸ್ಮಾರ್ಟ್ಫೋನ್ ಈ ರೀತಿ ಇದೆ. ಲಿಟ್ರಲಿ ಏನು ಕಾಂಪ್ಯಾಕ್ಟ್ ಆಗಿದೆ ಅಂತ ಅಂದರೆ, ಸ್ವಲ್ಪ ಲೈಟ್ ವೆಯ್ಟು, ಸಣ್ಣ ಸ್ಕ್ರೀನ್ನ ಫೋನ್ ಬೇಕು ಅನ್ನೋರಿಗೆ ಹೇಳಿ ಮಾಡಿಸಿದ ರೀತಿಯಲ್ಲಿದೆ. ಒಂದೇ ಕೈಯಲ್ಲಿ ಕಂಪ್ಲೀಟ್ ಸ್ಕ್ರೀನ್ನ ನಾವು ಟಚ್ ಮಾಡ್ಬೋದು. ಸೊ ಒಂದೇ ಕೈಯಲ್ಲಿ ಕಂಪ್ಲೀಟಾಗಿ ಆಪ್ರೇಟ್ ಮಾಡ್ಬೋದು ಆಯಿತಾ. ಸೊ ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನೊಂದು ಯುನೀಕ್ ವಿಷಯ ಏನಪ್ಪ ಅಂತ ಅಂದರೆ, ಈ ವರ್ಷ ನೀವು S26 ಅಲ್ಟ್ರಾನ ಮತ್ತು ಇದನ್ನು ಅಕ್ಕಪಕ್ಕ ಇಟ್ಟರೆ ಎರಡೂ ಕೂಡ ತುಂಬ ಸೇಮ್ ಲೆವೆಲ್ ಪ್ರೀಮಿಯಮ್ ಆಗಿ ಕಾಣುತ್ತೆ. ಕಳೆದ ವರ್ಷ ಎಲ್ಲ ಆ ರೀತಿ ಇರಲಿಲ್ಲ ಆಯಿತಾ. ಬೇಸ್ ಮಾಡೆಲ್ಲು ಏನೋ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು. ಬಟ್ ಈ ವರ್ಷ ನನಗೆ ಒಂದು ರೀತಿ ಅಲ್ಟ್ರಾ ಲೆವೆಲ್ನ ಬಿಲ್ಡೇ ಇದೆ, ಅದೇ ಲೆವೆಲ್ನ ಲುಕ್ಕನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತಾ ಆಯಿತಾ. ಎರಡು ಕ್ಯಾಮ್ರಾ ಕಡಿಮೆ ಇದೆ ಅನ್ನೋದು ಬಿಟ್ಟರೆ ಲುಕ್ ವೈಸ್ ಮಾತ್ರ ಸಖತ್ತಾಗಿದೆ. ನನಗಂತೂ ಈ ವರ್ಷ ತುಂಬ ಇಂಪ್ರೆಸ್ ಮಾಡ್ತು ಲುಕ್ಕು. ಈ ಫೋನ್ ತುಂಬ ಲೈಟ್ ವೇಟ್ ಇದೆ, 167 ಗ್ರಾಮ್ ವೇಟ್ ಇದೆ ಮತ್ತು ಕೇವಲ 7.2 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಸ್ಮಾರ್ಟ್ಫೋನ್ ಲುಕ್ ವೈಸು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ ಕ್ಯಾಮ್ರಾಗೆ ಸ್ವಲ್ಪ ಬಂಪನ್ನು ಆ್ಯಡ್ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಉಳಿದಿದ್ದೆಲ್ಲ ಸೇಮ್ ಅದೇ ರೀತಿ ಇದೆ. ಈವನ್ ಅಲ್ಟ್ರಾದಲ್ಲೂ ಕೂಡ ಅದೇ ರೀತಿ ಇದೆ ಆಯಿತಾ. ಸೊ ಚೆನ್ನಾಗಿದೆ ಒಟ್ಟಿನಲ್ಲಿ ಬಿಲ್ಡು. ಲುಕ್ಕು ತುಂಬ ಸಿಮಿಲರ್ ಇದೆ. ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಗ್ಲಾಸು, ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಡಕ್ಷನ್ನ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ. ಈ ವರ್ಷ ಈ ಬೆಸಲ್ಸ್ ಎಲ್ಲ ಆ್ಯಕ್ಚುಲಿ ತುಂಬ ಕಡಿಮೆ ಆಗಿದೆ ಆಯಿತಾ. ಸೊ ಒಳ್ಳೆಯದು. ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡನ್ನು ಹಾಕಿಲ್ಲ, ನಾವೇ ಹಾಕೊಬೇಕಾಗುತ್ತೆ. ಫ್ರಂಟಿನ ಚೆನ್ನಾಗಿ ಕಾಣುತ್ತೆ. ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಒಂಥರ ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಗ್ಲಾಸು, ಬೆಳಕಿಗೆ ಹಿಡಿದ್ರೆ ಲೈಟಾಗಿ ಸ್ಮಡ್ಜಸ್ ಕಾಣುತ್ತೆ. ಹಿಂದ್ಗಡೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಹಿಂದ್ಗಡೆಯಿಂದ ಈ ವರ್ಷ ಅಂತೂ ನನಗೆ ಆಗಲೇ ಹೇಳಿದಂಗೆ ತುಂಬ ಇಂಪ್ರೆಸ್ ಮಾಡ್ತು. ಲುಕ್ಕು ಸಖತ್ತಾಗಿದೆ. ಈ ಫೋನಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ಅಲ್ಟ್ರಾದಲ್ಲೂ ಕೂಡ ಈ ವರ್ಷ ಅಲ್ಯೂಮಿನಿಯಂ ಬ್ಯಾಕ್ ಟು ಪೆವಿಲಿಯನ್. ಈ ಫೋನಲ್ಲಿ USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ನ್ಯಾನೋ ಸಿಮ್ಮನ್ನು ಹಾಕ್ಬೋದು ಮತ್ತು eSIM ಸಪೋರ್ಟ್ ಸಹ ಇದೆ. ಜೊತೆಗೆ IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಹ ಕೊಟ್ಟಿದ್ದಾರೆ. 6 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನೋಡಿ, ಚೆಕ್ ಮಾಡಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅಂತ. ಒಟ್ಟಿನಲ್ಲಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಇಂಪ್ರೆಸಿವ್ ಆಗಿದೆ, ತುಂಬ ಕಾಂಪ್ಯಾಕ್ಟ್ ಆಗಿದೆ. ನನಗಂತೂ ತುಂಬ ಇಂಪ್ರೆಸ್ ಮಾಡ್ತು. ಲುಕ್ಕು ಕೂಡ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಡಿಸ್ಪ್ಲೇಗೆ ಬಂದರೆ 6.3 ಇಂಚಿಂದು ಫುಲ್ HD ಪ್ಲಸ್ ರೆಸಲ್ಯೂಷನ್ನ ಹೊಂದಿರುವಂಥ ಡೈನಮಿಕ್ ಅಮೋಲೆಡ್ 2X ಡಿಸ್ಪ್ಲೇ ಇದೆ. ಕಳೆದ ವರ್ಷ S25ನಲ್ಲಿ 6.2 ಇಂಚ್ ಇತ್ತು ಆಯಿತಾ. ಈ ವರ್ಷ ಸೈಜ್ ಏನು ಜಾಸ್ತಿ ಮಾಡಿಲ್ಲ, ಈ ಬೆಸಲ್ ಸೈಜನ್ನು ಕಡಿಮೆ ಮಾಡಿರೋದ್ರಿಂದ ಸ್ಕ್ರೀನ್ ಸೈಜ್ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ಇದರಲ್ಲಿ 120 Hz ಅಡಾಪ್ಟಿವ್ ರಿಫ್ರೆಶ್ ರೇಟ್ ನಮಗೆ ಸಿಗ್ತಾ ಇದೆ. ಹೆವಿ ಬ್ರೈಟ್ ಆಗಿದೆ ಡಿಸ್ಪ್ಲೇ. 2600 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ಸು, HDR10+ ಎಲ್ಲ ಸಪೋರ್ಟ್ ಮಾಡುತ್ತೆ. ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಎಲ್ಲ ಕೊಟ್ಟಿದ್ರೆ, ಪ್ರೈವಸಿ ಡಿಸ್ಪ್ಲೇ ಎಲ್ಲ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಅದು ಯಾವುದೂ ಕೂಡ ಇಲ್ಲ. ನಾನು ಹೇಳೋದಾದರೆ ಕಳೆದ ವರ್ಷ ಡಿಸ್ಪ್ಲೇ ಈ ವರ್ಷ ಡಿಸ್ಪ್ಲೇ ಎರಡೂ ಕೂಡ ಸೇಮ್, ಏನು ಮೇಜರ್ ಚೇಂಜಸ್ ಆಗಿಲ್ಲ. ಜಸ್ಟ್ ಸ್ಕ್ರೀನ್ ಸೈಜ್ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ ಅಪ್ ಟು 12 GB ತನಕ ರ್ಯಾಮ್ ವೇರಿಯಂಟ್ ಅವೈಲಬಲ್ ಇದೆ. ಸ್ಟೋರೇಜ್ ವೇರಿಯಂಟ್ ಅಪ್ ಟು 512 GB ತನಕ ಅವೈಲಬಲ್ ಇದೆ. ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮ್, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ ಮತ್ತು ಸ್ಟೋರೇಜ್ ಟೈಪು ಕನ್ಫರ್ಮ್ ಆಗಿಲ್ಲ. ಮೋಸ್ಟ್ಲಿ UFS 4.0 ಅಥವಾ 4.1 ಇರಬಹುದು. ಒಳ್ಳೆಯದು, ಈ ಪ್ರೈಸ್ ರೇಂಜಿಗೆ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಸ್ಯಾಮ್ಸಂಗ್ ಅವ್ರದ್ದು ಒಂದು ಹೊಸ ಪ್ರೊಸೆಸರ್ ಇದೆ, Exynos 2600 ಫಾರ್ ಗ್ಯಾಲಕ್ಸಿ ಅಂತ. ಈ ಪ್ರೊಸೆಸರ್ 2 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ಅನ್ಬಿಲಿಯಬಲ್ ಆಯಿತಾ. ಆ್ಯಕ್ಚುಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಏನಿದೆ ಅದು 3 ನ್ಯಾನೋಮೀಟ್ರು, ಇದು ಅದಕ್ಕಿಂತ ಕಡಿಮೆ 2 ನ್ಯಾನೋಮೀಟ್ರು, ನೆಕ್ಸ್ಟ್ ಲೆವೆಲ್ ಆಯಿತಾ. ಬಟ್ ಅದರಷ್ಟು
ಪವರ್ ಈ ಒಂದು ಪ್ರೊಸೆಸರ್ಗಿಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ನಾವು ಒಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 27,18,000 ರೇಟಿಂಗನ್ನು ಕೊಡ್ತಾ ಇದೆ. ಒಂದು ಒಳ್ಳೆ ರೇಟಿಂಗ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ರೇ ಆಯಿತಾ. ಬಟ್ ಬೆಂಚ್ ಮಾರ್ಕಲ್ಲಿ ನಮ್ಗೆ ಅದು ಮಚ್ ಬೆಟರ್ ಸ್ಕೋರ್ನ ಕೊಡ್ತಾ ಇದೆ. ನಾನು ನಿಮಗೆ ಈವನ್ ಗಿಗ್ ಬೆಂಚ್ ಸ್ಕೋರ್ನ ಕೂಡ ತೋರಿಸ್ತಾ ಇದ್ದೀನಿ, ಅಕ್ಕಪಕ್ಕ ಇಟ್ಬೇಕಾದ್ರೆ ತೋರಿಸ್ತೀನಿ ಆಯಿತಾ. ಸೊ ಆ ಫೋನ್ದು ಈ ಫೋನ್ದು ನೀವೇ ಡಿಫ್ರೆನ್ಸನ್ನು ನೋಡ್ಕೊಬೋದು. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ಬರೀ 6% ಆಯಿತು, ಟೆಂಪ್ರೇಚರ್ ವೇರಿಯೇಷನ್ ಬರೀ 46 ಡಿಗ್ರಿ ಸೆಲ್ಸಿಯಸ್ ತನಕ ಆಯಿತು. ನಾನು ಅಂದ್ಕೊಂಡು ಎಕ್ಸಿನೋಸ್ ಪ್ರೋಸೆಸ್ ಸ್ವಲ್ಪ ಜಾಸ್ತಿ ಹೀಟ್ ಆಗ್ಬೋದು ಅಂತ. ಈ ವರ್ಷ ನನಗೆಲ್ಲೂ ಕೂಡ ಅಷ್ಟಾಗಿ ಹೀಟ್ ಆಗ್ತಾ ಇದೆ ಅಂತ ಅನಿಸಿಲ್ಲ ಇಲ್ಲಿಯವರೆಗೆ. ನಾವು ಟೆಸ್ಟ್ ಮಾಡಿರೋ ತನಕ ಚೆನ್ನಾಗಿ ಆಪ್ಟಿಮೈಸ್ ಆಗಿದೆ, ಎಲ್ಲೂ ಕೂಡ ತುಂಬ ಜಾಸ್ತಿ ಹೀಟ್ ಆಗ್ತಾ ಇದೆ ಅಂತ ಅನಿಸಿಲ್ಲ. ಒಳ್ಳೆಯದು. ನಮ್ಗೆ ಇದರಲ್ಲಿ ಗೇಮಿಂಗೋಸ್ಕರ ವೇಪರ್ ಚೇಂಬರ್ ಕೂಲಿಂಗು ಮತ್ತು ರೇ ಟ್ರೇಸಿಂಗ್ ಎಲ್ಲ ಅವೈಲಬಲ್ ಇದೆ. BGMIನಲ್ಲಿ ನಾವು ಟೆಸ್ಟ್ ಮಾಡ್ದಂಗೆ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ತನಕ ಹೋಗುತ್ತೆ ಆಯಿತಾ. ಸೊ 90 FPS ಇನ್ನೂ ಕೊಟ್ಟಿಲ್ಲ, ಎಕ್ಸ್ಟ್ರೀಮ್ ಪ್ಲಸ್ ಅಲ್ಟ್ರಾದಲ್ಲಿತ್ತು, ಇದರಲ್ಲಿ ಬರೀ ಎಕ್ಸ್ಟ್ರೀಮ್ ತನಕ ಇದೆ. ಒಟ್ಟಿನಲ್ಲಿ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಗ್ತಾ ಇದೆ. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDR ಅಪ್ ಟು ಅಲ್ಟ್ರಾ ತನಕ ಹೋಗಿ ಇದು ಕೂಡ ತುಂಬ ಪ್ಲೇವಲ್ ಸ್ಮೂತ್ ಗೇಮ್ ಪ್ಲೇ ನಮಗೆ ಈ ಎರಡೂ ಸೆಟ್ಟಿಂಗಲ್ಲಿ ಸಿಕ್ತು. ಸೊ ಪರ್ಫಾರ್ಮೆನ್ಸ್ ಟಾಪ್ ನಾಚ್ ಇದೆ. ಆದರೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೋಸೆಸರ್ನೇ ಕೊಟ್ಟಿದ್ರೆ, ಸ್ನ್ಯಾಪ್ಡ್ರ್ಯಾಗನ್ 8L8 Gen 5ನೇ ಕೊಟ್ಟಿದ್ರೆ ನಂಗೆ ಅನ್ನಿಸ್ದಂಗೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ವರ್ಷ ಕ್ಯಾಮರಾದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕಳೆದ ವರ್ಷ ಏನು ಮೆಗಾಪಿಕ್ಸೆಲ್ ಇತ್ತು ಈ ವರ್ಷನೂ ಕೂಡ ಅಷ್ಟೇ ಇದೆ. 3 ಕ್ಯಾಮ್ರಾ, 50 MP ಮೇನ್ ಸೆನ್ಸಾರ್, f1.8 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್, ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಮತ್ತೊಮ್ಮೆ 12 MP ಮತ್ತು ಟೆಲಿಫೋಟೋ ಕ್ಯಾಮ್ರಾ. ಇದು ಪೋರ್ಟ್ರೇಟ್ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದು 10 ಮೆಗಾಪಿಕ್ಸೆಲ್ ಎಂದು ಕೊಟ್ಟಿದ್ದಾರೆ, ಏನು ಬದಲಾವಣೆ ಆಗಿಲ್ಲ. ಈವನ್ ಫ್ರಂಟ್ ಕ್ಯಾಮ್ರಾ ಕೂಡ ಅಷ್ಟೇ, ಕಳೆದ ವರ್ಷ ಕೂಡ 12 MP ಇತ್ತು, ಈ ವರ್ಷನೂ ಕೂಡ 12 MP ಇದೆ. ಹಂಗಂತ ಫೋಟೋ ಸ್ಯಾಂಪಲ್ಸ್ಗಳು ಸೇಮ್ ಬರುತ್ತಾ? ಇಲ್ಲ, ಇಂಪ್ರೂವ್ಮೆಂಟ್ಸ್ ಆಗಿದೆ. ಪ್ರೋಸೆಸ್ನ ಇನ್ನೂ ಬೆಟರ್ ಮಾಡುತ್ತೆ, ಒಳ್ಳೆ ಔಟ್ಪುಟನ್ನು ಕೊಡುತ್ತೆ. ಲೋ ಲೈಟ್ ಪರ್ಫಾರ್ಮೆನ್ಸ್ ಕೂಡ ಮಚ್ ಬೆಟರ್ ಆಗಿದೆ ಈ ವರ್ಷ. ಅಲ್ಟ್ರಾ ರೀತಿ ಇದರಲ್ಲೂ ಕೂಡ ನೈಟೋಗ್ರಫಿ ಇಂಪ್ರೂವ್ ಆಗಿದೆ ತುಂಬ. ಲೋ ಲೈಟಲ್ಲಿ ಗ್ರೈನ್ ಇಲ್ಲದ ರೀತಿ, ಲೈಟ್ ಇಲ್ಲ ಅಂದರೂ ಕೂಡ ನಿಮಗೆ ಒಳ್ಳೆಯ ವಿಡಿಯೋ ಔಟ್ಪುಟನ್ನು ಕೊಡುತ್ತೆ ಆಯಿತಾ. ಸೊ ಅದು ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಸೊ ಎಲ್ಲ ಕ್ಯಾಮ್ರಾಗಳು ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ, ಪ್ರೋಸೆಸ್ ಮಾಡಿ ತುಂಬ ನ್ಯಾಚುರಲ್ ಆಗಿ, ನಿಮಗೆಲ್ಲೂ ಕೂಡ ಸ್ಯಾಚುರೇಷನ್ ಜಾಸ್ತಿ ಅಂತ ಅನಿಸಲ್ಲ. ಕಂಪ್ಲೀಟ್ ಎಡ್ಜಸ್ಸಲ್ಲೂ ಕೂಡ ಡೀಟೇಲ್ಸ್ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಡೈನಮಿಕ್ ರೇಂಜ್ ಕೂಡ ತುಂಬ ಇಂಪ್ರೂವ್ ಆಗಿದೆ. ಸೊ ಒಟ್ಟಿನಲ್ಲಿ ಹೆವಿ ಪ್ರೋಸೆಸ್ ಮಾಡುತ್ತೆ. ಏನಕ್ಕೆ ಇದರಲ್ಲಿ ನಮಗೆ AI ISP ಇಮೇಜ್ ಸಿಗ್ನಲ್ ಪ್ರೋಸೆಸಿಂಗ್ ಇದೆ ಆಯಿತಾ. ಸೊ ಸಖತ್ ಅನೌನ್ಸ್ ಮಾಡಿ ನ್ಯಾಚುರಲ್ ಸ್ಕಿನ್ ಟೋನ್ಸನ್ನು ಕೊಡುತ್ತೆ, ಡೀಟೇಲ್ಸ್ ಎಲ್ಲ ತುಂಬ ಇಂಪ್ರೂವ್ ಮಾಡುತ್ತೆ, ನ್ಯಾಚುರಲ್ ಲೈಟ್ ಬರ್ತಾ ಇದೆ ಅನ್ನೋ ರೀತಿ ಮಾಡುತ್ತೆ ಆಯಿತಾ. ಸೊ ಕ್ವಾಲಿಟಿ ಚೆನ್ನಾಗಿದೆ. ಸೊ ಸ್ಯಾಮ್ಸಂಗಿಂದ ಯೂಶ್ವಲಿ S ಸೀರೀಸ್ನಲ್ಲಿ ಫೋಟೋಸಲ್ಲಿ ಯಾವುದೇ ಮೇಜರ್ ಕಾಂಪ್ರಮೈಸ್ ಆಗೋದಿಲ್ಲ. ಇದು ಕೂಡ ಒಂದು ಲೆವೆಲಿಗೆ ಚೆನ್ನಾಗಂತ ಔಟ್ ಆಫ್ ದ ವರ್ಲ್ಡ್ ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಇಲ್ಲ ಆ ಥರ ಎಲ್ಲ ಅನ್ನಲ್ಲ. ಸೊ ಚೆನ್ನಾಗಿದೆ ಒಟ್ಟಿನಲ್ಲಿ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ್ನ ರೇರ್ ಕ್ಯಾಮ್ರಾ 8K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ 4K 60 FPS ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಯುನೀಕ್ ಫೀಚರ್ ನಮಗೆ ಅಲ್ಟ್ರಾದಲ್ಲಿದ್ದಂಥ ಹೊರೈಸನ್ ಲಾಕ್, ಅದಕ್ಕೆ ಸ್ಯಾಮ್ಸಂಗ್ ಅವರು ಹಾರಿಜಾಂಟಲ್ ಲಾಕ್ ಅಂತ ಕರೀತಾರೆ. ಸೊ ಅದು ಇದೆ. ಸ್ಟಡಿ ವಿಡಿಯೋಸ್ ನಮಗೆ ಔಟ್ಪುಟ್ ಸಿಗುತ್ತೆ ಮತ್ತು 4K ಆಟೋ ಫ್ರೇಮಿಂಗ್ ಆಪ್ಷನ್ ನಮಗೆ ಈ ಒಂದು ಫೋನಲ್ಲೂ ಕೂಡ ಇದೆ. ಸೊ ನಿಂತ್ಕೊಂಬಿಟ್ಟು ನೀವು ಅಡುಗೆ ಮಾಡ್ತಾಯಿದ್ರೆ ಒಂದು ಸಲ ಸೆಟ್ ಮಾಡಿಬಿಟ್ಬಿಟ್ರೆ ಸೊ ಅದೇ ನಿಮ್ಮನ್ನು ಫ್ರೇಮ್ ಸೆಂಟ್ರಿ ಇಟ್ಕೊಂಬಿಟ್ಟು ಶೂಟನ್ನು ಮಾಡುತ್ತೆ. ಇನ್ನು AI ಫೀಚರಿಗೆ ಬಂತು ಅಂದರೆ ಗ್ಯಾಲಕ್ಸಿ AIನಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಆಗಿದೆ. ಸೊ ಫೋಟೋ ಅಸಿಸ್ಟ್ನಲ್ಲಿ ನೀವು ಪ್ರಾಂಪ್ಟನ್ನು ಹಾಕಿ ಜನ್ರೇಟ್ ಮಾಡುವಂಥ ಫೀಚರ್ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಸ್ಟಿಕ್ಕರ್ಸನ್ನು ಇದರಲ್ಲೂ ಕೂಡ ಜನ್ರೇಟ್ ಮಾಡ್ಬೋದು, ವಾಲ್ಪೇಪರ್ನ ಜನ್ರೇಟ್ ಮಾಡ್ಬೋದು, ಡ್ರಾ ಟು ಜನ್ರೇಟ್ ಇದೆಲ್ಲ ಮುಂಚೆನೂ ಇತ್ತು, ಈಗಲೂ ಸಹ ಇದೆ. ಕ್ರಿಯೇಟಿವ್ ಸ್ಟುಡಿಯೋದಲ್ಲಿ ನಿಮಗೆ ಕೆಲವೊಂದು ಇಂಪ್ರೂವ್ಮೆಂಟ್ಸನ್ನು ಮಾಡಿದ್ದಾರೆ. ಸೊ ಇದು ಬಿಟ್ಟರೆ ನಮ್ಮದು ಗ್ಯಾಲಕ್ಸಿ 5 ಎಡಿಟಿಂಗ್ ಫೀಚರ್ ಪ್ರತಿಯೊಂದು ಕೂಡ ಈ ಫೋನಲ್ಲೂ ಕೂಡ ಇದೆ, ಕೆಲವೊಂದು ಇಂಪ್ರೂವ್ಮೆಂಟ್ ಆಗಿದೆ. ಇನ್ನು OSಗೆ ಬಂತು ಅಂತ ಅಂದರೆ ಆ್ಯಂಡ್ರಾಯ್ಡ್ 16 ಬೇಸ್ ರನ್ ಆಗ್ತಿರುವಂಥ One UI 8.5 ನಮಗೆ ಸಿಗ್ತಾ ಇದೆ. ಸೊ ಅವರೇ ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 7 ವರ್ಷಗಳ OS ಅಪ್ಡೇಟು ಮತ್ತು 7 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾ ಇದ್ದಾರೆ. ಸೊ ಇಂಪ್ರೂವ್ಡ್ ಫೀಚರ್ ಅಂತ ಅಂದರೆ ನೋಡಿ, ಇದರಲ್ಲೂ ಕೂಡ ನಮಗೆ ನಡ್ಜ್ ಸಿಗ್ತಾ ಇದೆ, ಕಾಂಟೆಕ್ಸ್ಟ್ ಬೇಸ್ಡ್ ಸಜೆಷನ್ನ ಕೊಡುತ್ತೆ ನಿಮಗೆ. ಇದ್ರ ಬಗ್ಗೆ ನಾನು ಅಲ್ಟ್ರಾದಲ್ಲೂ ಮಾಡಿದ್ದೆ. ಸೊ ಆ ವಿಡಿಯೋ ನೋಡಿಲ್ಲ, ನಾವು ನೋಡ್ಕೊಂಡ್ಬಿಡಿ ಆಯಿತು, ತುಂಬ ಕ್ಲಿಯರ್ ಆಗುತ್ತೆ. ಅದೆಲ್ಲ ಫೀಚರ್ ನಮ್ಗೆ ಇದರಲ್ಲೂ ಕೂಡ ಇದೆ. ಮತ್ತು ಕಾಲ್ ಸ್ಕ್ರೀನಿಂಗು, ಏನಾದ್ರು ಸ್ಪ್ಯಾಮ್ ಕಾಲ್ ಇದ್ದರೆ ಅದೇ ರಿಸೀವ್ ಮಾಡಿ ಅದೇ ಮಾತಾಡುತ್ತೆ, ಲಿಟ್ರಲಿ ಹೆವಿ ಸಖತ್ತಾಗಿದೆ. ಸೊ ನೀವು ಬೇಕು ಅಂದರೆ ಆಮೇಲೆ ಕಾಲ್ನ ನೀವು ಅದನ್ನು ಟೇಕ್ ಓವರ್ ಮಾಡ್ಬೋದು. ಆಮೇಲೆ ಬಿಕ್ಸ್ಬಿ ಅದನ್ನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಆಡಿಯೋ ಎರೇಸರ್ ಫೀಚರ್ ಈಗ ಥರ್ಡ್ ಪಾರ್ಟಿ ಅಪ್ಲಿಕೇಶನಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅದರಲ್ಲೆಲ್ಲ. ಅದು ಬಿಟ್ಟರೆ ನಿಮಗೆ ಸ್ಯಾಮ್ಸಂಗ್ ವಾಲೆಟ್ಟು, ಹೆಲ್ತು, ಕೇರ್ ಪ್ಲಸ್ ಇವೆಲ್ಲ ಆಪ್ಷನಲ್ಲು.
ಸೊ ಅವೆಲ್ಲ ಇದ್ದೇ ಇದೆ. ಸೊ OS ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ, ಚೆನ್ನಾಗಿದೆ, ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾರೆ. ಆಪ್ಟಿಮೈಸೇಷನ್ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಈ ಫೋನಲ್ಲಿ ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಇದೆ, ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ಸಿಗ್ತಾ ಇದೆ, ನಾಕ್ ಸೆಕ್ಯೂರಿಟಿ ಸಹ ಇದೆ ಸ್ಯಾಮ್ಸಂಗ್ ಅವ್ರದ್ದು, ಮತ್ತು ಸ್ಯಾಮ್ಸಂಗ್ ಡೆಕ್ಸು ವೈರ್ಡ್ ವೈರ್ಲೆಸ್ ಎರಡೂ ಕೂಡ ಸಿಗ್ತದೆ. ಸೊ ನಿಮಗೆ ಡೆಸ್ಕ್ಟಾಪ್ ಎಕ್ಸ್ಪೀರಿಯನ್ಸ್ ಈ ಫೋನಿಂದನೇ ಆಗುತ್ತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಈ ವರ್ಷ ಬ್ಯಾಟ್ರಿಯನ್ನು ಸ್ವಲ್ಪ ದೊಡ್ಡದು ಮಾಡಿದ್ದಾರೆ. ಸೊ ಕಳೆದ ವರ್ಷ 4000 mAh ಕೆಪಾಸಿಟಿ ಬ್ಯಾಟ್ರಿ ಇತ್ತು, ಈ ವರ್ಷ 4300 mAh ಕೆಪಾಸಿಟಿ. ಒಳ್ಳೆಯದು, ಸ್ವಲ್ಪ ದೊಡ್ಡದು ಮಾಡಿದ್ದಾರೆ. ಬಟ್ ಚಾರ್ಜಿಂಗ್ ಸ್ಪೀಡಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕಳೆದ ವರ್ಷ ಕೂಡ 25 ವ್ಯಾಟಲ್ಲಿ ಚಾರ್ಜ್ ಆಗ್ತಾ ಇತ್ತು, ಈ ವರ್ಷವೂ ಕೂಡ 25 ವ್ಯಾಟಲ್ಲೇ ವೈರ್ಡ್ ಚಾರ್ಜ್ ಆಗುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಕೂಡ ಅಷ್ಟೇ 15 ವ್ಯಾಟಲ್ಲೇ ಆಗುತ್ತೆ. ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಸಹ ಇದೆ. ಸೊ ಚಾರ್ಜಿಂಗ್ ಸ್ಪೀಡ್ ಏನು ಇಂಪ್ರೂವ್ ಆಗಿಲ್ಲ, ಬಟ್ ಅಲ್ಟ್ರಾದಲ್ಲಿ ಸ್ಪೀಡನ್ನು ಜಾಸ್ತಿ ಮಾಡಿದ್ದಾರೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಸ್ಟೀರಿಯೋ ಸ್ಪೀಕರ್, ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ, ಸೂಪರ್ ಆಗಿದೆ ಸ್ಪೀಕರು. ಕನೆಕ್ಟಿವಿಟಿಯಲ್ಲಿ Wi-Fi 7 ಮತ್ತು ಬ್ಲೂಟೂತ್ 5.4 NFC ಸಹ ಇದೆ. ಸೊ ಅವಶ್ಯಕತೆ ಇರುವಂತೆಲ್ಲ ಸೆನ್ಸಾರ್ಸು, ಕ್ಯಾರಿಯರ್ ಅಗ್ರಿಗೇಷನ್ನು, 5G ಬ್ಯಾಂಡ್ಸ್ ಪ್ರತಿಯೊಂದು ಕೂಡ ಸಿಗ್ತದೆ. ಮೇಜರ್ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಇದಿಷ್ಟು ಈ ಫೋನ್ದು ಕೆಲವೊಂದು ಮೈನ್ ಫೀಚರ್ಸ್. ಏನು ಚೆನ್ನಾಗಿರ್ಬೋದಾಗಿತ್ತು, ಮೋಸ್ಟ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಕೊಟ್ಟಿರೋ ಚೆನ್ನಾಗಿರೋದು ನಂಗೆ ಅನ್ನಿಸ್ದಂಗೆ. ಬಿಟ್ಟರೆ ಪ್ರೈಸು ಕೂಡ ಈ ವರ್ಷ ಎಲ್ಲರೂ ಜಾಸ್ತಿ ಮಾಡ್ದಂಗೆ ಇವರು ಕೂಡ ಜಾಸ್ತಿ ಮಾಡಿದ್ದಾರೆ, 88,000. ಸೊ ಇಂಟ್ರೊಡಕ್ಟರಿ ಆಫರು, ನೀವೇನಾದ್ರು ಪ್ರೀ ಬುಕ್ ಮಾಡಿದ್ರೆ ಆ್ಯಕ್ಚುಲಿ 512 GB ವೇರಿಯಂಟೇ ನಿಮಗೆ ಕಡಿಮೆಗೆ ಸಿಗುತ್ತಂತೆ. 256 GB ವೇರಿಯಂಟ್ ಪ್ರೈಸ್ಗೆ 512 GB ಕೊಡ್ತಾರಂತೆ. ನೋಡ್ರಪ್ಪ, ತಗೊಳ್ಳೋರು ಯಾರು ಇದ್ದರೆ ಪ್ಲ್ಯಾನ್ ಮಾಡ್ಕೊಂಡು ನೋಡ್ಕೊಂಡು ತೊಗೊಳ್ಳಿ. ಏನೋ ಅವ್ರದ್ದು 20,000 ರೂಪಾಯಿ ಏನೋ ಅಡಿಷ್ನಲ್ ಬೆನಿಫಿಟ್ಸು ಎಲ್ಲ ಇದೆಯಂತೆ. ಮಾರ್ಚ್ 10ನೇ ತಾರೀಕು ಒಳಗೆ ತಗೋಬೇಕಾಗತ್ತೆ ನೀವು ಈ ಆಫರ್ ಬೇಕು ಅಂದರೆ. ನೋಡಿ, ಆಮೇಲೂ ಕೂಡ ಬ್ಯಾಂಕ್ ಡಿಸ್ಕೌಂಟ್ ಅದು ಇದು ಸಿಗ್ಬೋದು, ಆಮೇಲೂ ಕೂಡ ಪ್ರೈಸ್ನ ಕಡಿಮೆ ಮಾಡ್ಬೋದು. ನೋಡಿ, ನಿಮ್ಗೆ ಎಷ್ಟು ಬಡ್ಜೆಟ್ ಇದ್ದು ಅಫೋರ್ಡ್ ಮಾಡೋಕ್ಕಾಗತ್ತೆ, ನಿಮ್ಗೆ ಈ ಸ್ಪೆಸಿಫಿಕೇಷನ್ ಇಷ್ಟ ಆಯಿತು, ಕಾಂಪ್ಯಾಕ್ಟ್ ಆಗೋದು ಇಷ್ಟ ಆಯಿತು ಅಂದರೆ ಮಾತ್ರ ತಗೊಳ್ಳಿ. ಸುಮ್ಮನೆ ನಾನು ಹೇಳಿದೆ ಅಂತಾಗಲಿ, ಯಾರೋ ಬೇರೆಯವ್ರು ಹೇಳಿದ್ರು ಅಂತಾಗಲಿ ಅಲ್ಲ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು, ನಿಮ್ಮ ಹತ್ರ ದುಡ್ಡು ಇರಬೇಕು ಫಸ್ಟು, ಆಯಿತಾ? ಸುಮ್ಮನೆ ಸಾಲಾಗಿಲ್ಲ ಮಾಡಿ ಹೋಗಬೇಡಿ. ಸೊ ಇಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.